ಯೋಚನೆ ಮಾಡಿ, ಪ್ರತಿಭಟನೆ ಮಾಡೋರೆ ವೆಪನ್ಗಳನ್ನ ಏನಕ್ಕೆ ಬಳಸ್ಬೇಕು? ಅವರು ನಮ್ಮನ್ನೇ ಯಾಕೆ ಚೇಸ್ ಮಾಡ್ಬೇಕಿತ್ತು? ಇದನ್ನೆಲ್ಲ ಪ್ಲಾನ್ ಮಾಡಿದ್ದಾರೆ. ನೀನ್ ನನ್ನನ್ನ ಪೊಲೀಸ್ ಸ್ಟೇಷನ್ಗೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎನ್ಕ್ವೈರಿಗಳು ನಡೆದು ಎಲ್ಲಾ ಸತ್ಯಗಳು ಹೊರಗ್ ಬಂದಿರೋದು. ಥರಿಕೆ ಅದೇನ್ರಿ, ಯಾವಾಗ್ಲೂ ಸ್ಟೇಷನ್ ಅಂತ ತಿರುಗಿಸಿ ಮುರುಗಿಸಿ ಅದನ್ನೇ ಮಾತಾಡ್ತೀರಾ? ತಿರುಗಿಸಿ ಮುರುಗಿಸಿ ಮಾತಾಡೋದಲ್ಲ, ಅದೇ ನಿಜ. ಹೌದಾ? ಸರಿ ಬಿಡಿ, ನಿಮ್ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಹೌದು, ಪ್ರಯೋಜನ ಇಲ್ಲ. ಇವಾಗೇನ್ ಹೊರಡೋಣವಾ? ಹೊರಡೋಣ ಬನ್ನಿ. ಅಲ್ಲ, ನಂಗೊಂದು ವಿಷಯ ಹೇಳಿ. ನೀವಿಲ್ಲಿಂದ ಏನಾದ್ರೂ ಹೋದ್ರೆ ಅಲ್ಲಿ ನಿಮ್ ಅಣ್ತಮ್ಮಂದ್ರು ನಿಮ್ಗೋಸ್ಕರ ಕಾಯ್ಕೊಂಡು ಕೂತಿರ್ತಾರಲ್ಲ, ಏನ್ ಮಾಡೋದು? ಏನೋ ಒಂದ್ ಮಾಡಿ. ಟೈಮ್ ಎಷ್ಟೊತ್ತಾಯ್ತು ಅಂತ ಗೊತ್ತಾ ನಿಮ್ಗೆ? ಹಸುವಾಗ್ತಿದೆ ನನ್ಗೆ. ಓ, ಅದಕ್ಕ ನೀವು ಹಿಂಗೆಲ್ಲ ಆಡ್ತಿರೋದು? ಸರಿ ಇರಿ, ಏನಾದ್ರೂ ಮಾಡೋಣ. ಏನ್ ಮಾಡ್ತಿದ್ದೀರಾ? ನೀವ್ ಇವಾಗ ತಾನೇ ಹೇಳಿದ್ರಲ್ರಿ ಹಶ್ವಾಗ್ತಿದೆ ಅಂತ. ಅದಕ್ಕೆ ಎಲ್ಲಾ ಮರದಲ್ಲೂ ಎಲೆ ಇರುತ್ತಲ್ಲ, ಅದನ್ನ ತಿನ್ನಕೋಣ ಅಂತ. ನಾನೇನಾದ್ರೂ ಪ್ರಾಣಿನ ಎಲೆ ತಿನ್ನಕ್ಕೆ? ಅಲ್ಲ ಪಲ್ಲವಿಯವರೇ, ಈಗ ಏನು ಮಾಡಕ್ಕಾಗಲ್ಲ, ನಮಗ್ ಸಿಕ್ಕಿದ್ದನ್ ತಿನ್ಬೇಕು. ಓ, ಹಾಗಿದ್ರೆ ನನ್ನ ಪ್ರಾಣಿ ಅಂತಿದ್ದೀರಾ ನೀವು? ಮನುಷ್ಯನು ಒಂದು ಪ್ರಾಣಿನೇ. ಈಗ ಮಾತಾಡೋದನ್ ಬಿಟ್ಟು ಏನಾದ್ರೂ ವ್ಯವಸ್ಥೆ ಮಾಡ್ತೀರಾ? ಅದ್ಯಾಕೆ ಕೂಗಾಡ್ತಾ ಇದ್ದೀರಾ? ಸರಿ ಇರಿ, ಏನಾದ್ರೂ ಮಾಡೋಣ. ಸೀನಿಯರ್ ಅಲ್ವಾ, ಜೂನಿಯರ್ನ ನಾನೇ ನೋಡ್ಕೋಬೇಕು. ಸರಿ, ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಆದ್ರೆ ನೀವು ಸಾಹಸ ಎಲ್ಲ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನ ಎಲ್ಲ ಪಡಕ್ ಹೋಗ್ಬಿಡಿ. ಈ ಕಾಡಲ್ಲಿ ಕರಡಿ ಎಲ್ಲ ಇರುತ್ತೆ. ನನಗ್ ಕರಡಿ ಅಂದ್ರೆ ಏನ್ ಭಯ ಇಲ್ಲ. ನಿಮಗೆ ಭಯ ಇಲ್ಲದೆ ಇರ್ಬೋದು, ಆದ್ರೆ ಕರಡಿಗೆ DC ಅಂದ್ರೆ ಜಾಸ್ತಿ ಇಷ್ಟ ಅಂತೆ. ಅದರಲ್ಲೂ ಹೆಣ್ಣು DC ಅಂದ್ರೆ ತುಂಬಾ ಇಷ್ಟ ಅಂತೆ. ಇವಾಗ ಹೋಗ್ತಿರೋ ಇಲ್ಲ ನಾನು ಹೋಗ್ಲೋ? ಸರಿ ಹೋಗ್ತೀನಿ ರೀ. ಯಾಕೆ ಹಾಗೆ ಬಡ್ಕೋತೀರಾ? ಯಾವ DCನೋ ಏನೋ. ಕರಡಿ ನಿಜವಾಗ್ಲೂ ಇದ್ಯಾ ಅಥವಾ ಇವ್ರು ಸುಳ್ಳು ಹೇಳಿದ್ರ? ಅಯ್ಯೋ, ಇವ್ರು ಬೇರೆ. ವಿಕ್ರಾಂತ್ ಅವ್ರೆ, ಸ್ವಲ್ಪ ಬೇಗ ಬನ್ನಿ.